ಈ ವಿಡಿಯೋದಲ್ಲಿ ನಾವು ಎನ್ಫೇಸ್ ಇನ್ಸ್ಟಾಲರ್ ಆಪ್ ಮೂಲಕ ಐಕ್ಯೂ ಗೇಟ್ ಅನ್ನು ಹೇಗೆ ಬದಲಿಸುವುದು ಎಂದು ಕಲಿಯುತ್ತೇವೆ. ಎನ್ಫೇಸ್ ಇನ್ಸ್ಟಾಲರ್ ಆಪ್ ತೆರೆಯಿರಿ. ಸಿಸ್ಟಮ್ಗಳ ಲಿಸ್ಟ್ನಿಂದ ನೀವು ಕೆಲಸ ಮಾಡುತ್ತಿರುವ ಸಿಸ್ಟಮ್ ಅನ್ನು ಟ್ಯಾಪ್ ಮಾಡಿ. ಕೆಳಗೆ ಸ್ಕ್ರೋಲ್ ಮಾಡಿ ಮತ್ತು ಸೇವಾ ವಿಭಾಗದ ಅಡಿಯಲ್ಲಿ ರಿಟರ್ನ್ ಮತ್ತು ಇನ್ಸ್ಟಾಲ್ ರಿಪ್ಲೇಸ್ಮೆಂಟ್ ವಿನಂತಿಯನ್ನು ಆಯ್ಕೆ ಮಾಡಿ. ಐಕ್ಯೂ ಗೇಟ್ವೇ ಬದಲಿಸಿ ಟ್ಯಾಪ್ ಮಾಡಿ. ಅಸ್ತಿತ್ವದಲ್ಲಿರುವ ಐಕ್ಯೂ ಗೇಟ್ವೇ ಅನ್ನು ಆಯ್ಕೆ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಮುಂದುವರಿಯಿರಿ. ಟ್ಯಾಪ್ ಮಾಡುವ ಮೊದಲ ಮಾಡೆಲ್ ಹಂತದಲ್ಲಿರುವ ಸೂಚನೆಯನ್ನು ಅನುಸರಿಸಿ. ಹಂತ 2ರಲ್ಲಿ ಐಕ್ಯೂ ಗೇಟ್ವೇ ಸೀರಿಯಲ್ ನಂಬರ್ ಅನ್ನು ಸ್ಕ್ಯಾನ್ ಮಾಡಿ. ಈ ಪೆನ್ ಐಕಾನ್ ಮೇಲೆ ಟ್ಯಾಪ್ ಮಾಡುವ ಮೂಲಕ ನೀವು ಸೀರಿಯಲ್ ನಂಬರ್ ಅನ್ನು ಮ್ಯಾನ್ಯುಯಲಿ ನಮೂದಿಸಬಹುದು. ಸೀರಿಯಲ್ ನಂಬರ್ ಅನ್ನು ಸ್ಕ್ಯಾನ್ ಮಾಡಿ. ಮುಂದುವರಿಯಿರಿ ಟ್ಯಾಪ್ ಮಾಡಿ. ಮುಂದುವರಿಯುವ ಮೊದಲು ಐಕ್ಯೂ ಗೇಟ್ವೇ ಎಪಿ ಮೋಡ್ ಆನ್ ಮಾಡಿ. ಎಪಿ ಮೋಡ್ ಬಟನ್ ಅನ್ನು ಒಮ್ಮೆ ಒತ್ತಿರಿ. ಎಪಿ ಮೋಡ್ ಲೈಟು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈಗ ಕನೆಕ್ಟ್ ಮೇಲೆ ಟ್ಯಾಪ್ ಮಾಡಿ. ಎನ್ವಾಯ್ ನೇಮ್ ವೈಫೈ ಸಿಗ್ನಲ್ ಆಯ್ಕೆ ಮಾಡಿ ಮತ್ತು ಐಕ್ಯೂ ಗೇಟ್ವೇ ಜೊತೆ ಆಪ್ ಕನೆಕ್ಟ್ ಆಗುವವರೆಗೆ ಕಾಯಿರಿ. ಯಶಸ್ವಿ ಸಂಪರ್ಕದ ನಂತರ ವೈಫೈ ರುಜುವಾತುಗಳನ್ನು ನಮೂದಿಸುವ ಮೂಲಕ ಐಕ್ಯೂ ಗೇಟ್ವೇ ಇಂಟರ್ನೆಟ್ಗೆ ಒದಗಿಸಿ. ನೀವು ಎಥರ್ನೆಟ್ ಕೇಬಲ್ ಮೂಲಕ ಇಂಟರ್ನೆಟ್ ಅನ್ನು ಸಹ ಒದಗಿಸಬಹುದು. ಹಿಂತಿರುಗಿ ಮತ್ತು ಮುಂದುವರಿಸಿ ಮೇಲೆ ಟ್ಯಾಪ್ ಮಾಡಿ. ಐಕ್ಯೂ ಗೇಟ್ವೇಯಿಂದ ಫೋನ್ ಡಿಸ್ಕನೆಕ್ಟ್ ಮಾಡಿ ಮತ್ತು ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿ. ಸಾಧನವನ್ನು ಬದಲಿಸಿ ಟ್ಯಾಪ್ ಮಾಡಿ. ನಿಮ್ಮ ಐಕ್ಯೂ ಗೇಟ್ವೇ ರಿಪ್ಲೇಸ್ಮೆಂಟ್ ರಿಕ್ವೆಸ್ಟ್ ಅನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ.